ತುಂಬ ಸುಲಭವಾದಂತಹ ಚಾಕ್ಲೇಟ್ ಕಪ್ ಕೇಕ್ಗಳನ್ನು ಮಾಡ್ಕೊತಾ ಇದ್ದೀನಿ. 1 ಮಾಡ್ಕೊಳ್ಳಿ, 4 ಮಾಡ್ಕೊಳ್ಳಿ, 10 ಮಾಡ್ಕೊಳ್ಳಿ. ತುಂಬಾ ಈಸಿ ರೆಸಿಪಿ ಇದೆ. ಫ್ರಿಜ್‌ನಲ್ಲಿ ಇದನ್ನು ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಮಕ್ಕಳ ಟಿಫಿನ್ ಬಾಕ್ಸ್‌ಗೆ ಅಥವಾ ನ್ಯೂ ಇಯರ್‌ಗೆ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಈ ಕೇಕ್ಗಳನ್ನು ಮಾಡೋದಕ್ಕೆ ಈ ಥರ ಸ್ಟೀಲ್ ಕಪ್ಗಳನ್ನು ತೊಗೊಂಡಿದ್ದೀನಿ. ನೀವು ಸ್ಟೀಲ್ ಗ್ಲಾಸ್ಗಳನ್ನು ತೊಗೊಳ್ಬೋದು, ಇಲ್ಲಾಂದರೆ ಟೀ ಕಾಫಿಯನ್ನು ಕುಡಿತೀವಲ್ಲ ಸಿರಮಿಕ್ ಕಪ್, ಆ ಕಪ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ನಾವು ಕೇಕ್ಗಳನ್ನು ಸ್ಟೀಮ್ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ಈಗ ಈ ಬೌಲಲ್ಲಿ ನಾನು ಎಲ್ಲ ಹಾಕ್ಕೋತೀನಿ. ಎಲ್ಲ ಬೌಲಿಗೆ 2 ಟೇಬಲ್ ಸ್ಪೂನಷ್ಟು ಪುಡಿ ಮಾಡ್ಕೊಂಡಿರುವಂತಹ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಕಪ್ಗಳಿಗೆ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಈಗ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನೀವು ವೆನಿಲಾ ಫ್ಲೇವರ್ನಲ್ಲಿಯೂ ಕೂಡ ಈ ಕೇಕನ್ನು ಮಾಡ್ಕೊಳ್ಬೋದು. ಈಗ ನಾನು 4 ಟೇಬಲ್ ಸ್ಪೂನಷ್ಟು ಮೈದಾನ ಹಾಕ್ಕೋತಾ ಇದ್ದೀನಿ. ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟಿನಿಂದ ಕೂಡ ಈ ಕೇಕನ್ನು ಮಾಡ್ಕೊಳ್ಬೋದು. 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈಗ 1/4 ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಅರ್ಧ ಟೇಬಲ್ ಸ್ಪೂನ್ಗಳಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೋತಾ ಇದ್ದೀನಿ. ವೆನಿಲಾ ಎಸೆನ್ಸನ್ನು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು. ಒಂದು 4 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ರೂಮ್ ಟೆಂಪ್ರೇಚರ್ ಇರುವಂತಹ ಹಾಲನ್ನು ಬಳಸಬೇಕು. ಎಲ್ಲ ಕಪ್ಗಳಿಗೆ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಈಗ ಇದನ್ನು ವಿಸ್ಕರಿಂದ ಅಥವಾ ಸ್ಪೂನಿಂದ ಈ ಥರ ಗಂಟಿರದೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಟರ್ ಕಪ್ಪಿಗಿಂತ 1/4 ಕಪ್ಪಷ್ಟು ಕಡಿಮೆ ಇರಬೇಕು. ಕೇಕ್ ಬೆಂದ ಮೇಲೆ ಡಬಲ್ ಸೈಜ್ನಲ್ಲಿ ಆಗುತ್ತೆ, ಅದಕ್ಕಾಗಿ ಈಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕೇಕನ್ನು ಮಾಡೋದಕ್ಕೆ ಯಾವ್ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಈಗ ನೋಡಿ 1/4 ಕಪ್ಪಷ್ಟು ಹಿಟ್ಟಿದೆ. ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಚಾಕೋ ಚಿಪ್ಸನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮಿಲ್ಕ್ ಕಾಂಪೌಂಡ್ ಅಥವಾ ಡಾರ್ಕ್ ಕಾಂಪೌಂಡ್ಗಳನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ಮೇಲ್ಗಡೆಯಿಂದ ಹಾಕ್ಕೊಳ್ಳಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈಗ ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಕೆಳಗಡೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಥರ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂತಹ ಕಪ್ಗಳನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು. ನೀವು ಇಡ್ಲಿ ಸ್ಟೀಮರಲ್ಲಿ ಕೂಡ ಇದನ್ನು ಬೇಯಿಸ್ಕೊಳ್ಬೋದು. ಸ್ಟೀಮ್ ಮಾಡುವಾಗ ಮೇಲ್ಗಡೆಯಿಂದ ನೀರು ಬೀಳುತ್ತೆ, ಅದಕ್ಕಾಗಿ ನಾನು ಮೇಲ್ಗಡೆಯಿಂದ ಒಂದು ಸಣ್ಣ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಈಗ ಗಟ್ಟಿಯಾಗಿ ದೊಡ್ಡ ಲಿಡ್ಡನ್ನು ಇದ್ರ ಮೇಲೆ ಮುಚ್ಕೊಂಡ್ಬಿಟ್ಟು ನಾವು 20ರಿಂದ 25 ನಿಮಿಷ ಬೇಯಿಸ್ಕೊಳ್ಬೇಕು. ನೀವು ಈ ಕಪ್ ಕೇಕ್ಗಳನ್ನು ಬೇಕ್ ಮಾಡ್ಕೊಳ್ಬೋದು, ಮೈಕ್ರೋವೇವ್ನಲ್ಲಿ ಬೇಯಿಸ್ಕೊಳ್ಬೋದು. ನಾನು ಸ್ಟೀಮ್ ಮಾಡಿ ಮಾಡ್ತಾ ಇದ್ದೀನಿ, ಸುಲಭವಾಗಿ ಮಾಡ್ಕೊಳ್ಬೋದು ಈ ರೀತಿ. ನೋಡಿ ಈಗ 20 ನಿಮಿಷ ಆಗಿದೆ. 20 ನಿಮಿಷ ಆಗಿದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಲಿಡ್ ಮೇಲೆ ಹತ್ಕೊಂಡಿದೆ. ಚಾಕೋ ಚಿಪ್ಸ್ ಮೆಲ್ಟ್ ಆಗಿಬಿಡುತ್ತೆ. ಈ ಥರ ಟೂತ್ ಪಿಕ್ಕಿಂದ ಅಥವಾ ಚಾಕುವಿಂದ ಚುಚ್ಚಿ ನೋಡಿದಾಗ ಕ್ಲೀನಾಗಿ ಬರಬೇಕು, ಅಂದರೆ ಸರಿಯಾಗಿ ಬೆಂದಿದೆ ಅಂತ ತಿಳ್ಕೊಳ್ಬೇಕು. ಈಗ ಇದನ್ನು ತೆಕ್ಕೋತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತೆಕ್ಕೊಂಡ್ಬಿಡಿ. ಇದನ್ನು ಹಾಗೇನೂ ತಿನ್ಕೊಳ್ಬೋದು, ಬೇಕಾದರೆ ಮೇಲ್ಗಡೆಯಿಂದ ಸ್ವಲ್ಪ ಹಾಲು ಮತ್ತು ಕಾಫಿಯನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ಬಿಟ್ಟು ತಿನ್ಕೊಂಡ್ರು ಕೂಡ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಹಾಕ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ರೀತಿ ತುಂಬಾ ಸುಲಭ ವಿಧಾನದಲ್ಲಿ ನೀವು ಒಂದ್ಸಲ ಎಷ್ಟು ಬೇಕಾದರೂ ಕೇಕ್ಗಳನ್ನು ಮಾಡ್ಕೊಳ್ಬೋದು. ತುಂಬಾ ಸಾಫ್ಟ್ ಸ್ಪಾಂಜಿ ಆದಂತಹ ಈ ಕೇಕ್ ರೆಡಿ ಆಗುತ್ತೆ. ಈ ವಿಧಾನದಲ್ಲಿ ಒಂದ್ಸಲನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.